ಸ್ನೇಹಿತರೆ ನಮಸ್ಕಾರ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಇದೀಗ ಏಪ್ರಿಲ್ ಹಾಗೂ ಮೇ ತಿಂಗಳ ಹಣವನ್ನ ಸರ್ಕಾರ ರಿಲೀಸ್ ಮಾಡ್ತಾ ಇದೆ. ಹೌದು, ಕಳೆದ 2-3 ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿರಲಿಲ್ಲ. ಹಾಗಾಗಿ ಇದು 2 ತಿಂಗಳ ದುಡ್ಡನ್ನ ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದ್ದು, ಹಾಗಾದ್ರೆ ಬನ್ನಿ ಈ 15 ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಈ ಪಿಂಚಣಿ ಯೋಜನೆಯಲ್ಲಿರ್ತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಮತ್ತು ಪಿಂಚಣಿ ಈಗಾಗಲೇ ಗ್ಯಾರಂಟಿ ಯೋಜನೆ ಬಂದ ಮೇಲೆ ಅಂತೂ ಡಿಲೇ ಆಗ್ತಾ ಇರುವಂಥದ್ದು ಇದು ವಿಷಯ ನಿಮಗೆ ಗೊತ್ತಿದೆ. ಯಾಕಂದ್ರೆ 1 ತಿಂಗಳದ್ದು ಜಮಾ ಆಗೋದು, 2 ತಿಂಗಳದ್ದು ಪೆಂಡಿಂಗ್ ಉಳಿಯೋದು, ಈ ರೀತಿ ನಡೀತಾನೆ ಇದೆ. ಇದು ಇದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಚರ್ಚೆ ಮಾಡೋದಿದೆ, ಅದನ್ನು ಕೂಡ ಮಾತನಾಡೋಣ. ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ಪಿಂಚಣಿದಾರರಲ್ಲಿ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಬಹಳಷ್ಟು ಫಲಾನುಭವಿಗಳಿಗೆ. ಸೊ ಹಾಗಾದ್ರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಏನು ತೊಂದರೆ ಆಗಿದೆ, ಅದಕ್ಕೆ ಸೊಲ್ಯೂಷನ್ ಏನು, ಇದರ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ಒದಗಿಸಿಕೊಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ಬಹಳಷ್ಟು ಸುಮಾರು 20-23 ಲಕ್ಷ ಫಲಾನುಭವಿಗಳನ್ನು ತೆಗೆದಾಕಿದ ರಾಜ್ಯ ಸರ್ಕಾರ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಎಲ್ಲ ಯೋಜನೆಗಳಲ್ಲಿ ಎಷ್ಟು ಜನ ಹೊರ ಹೋಗ್ತಾರೋ, ಎಷ್ಟು ಜನರನ್ನು ನಾವು ತೆಗೆದಾಕ್ತೀವೋ ಅಷ್ಟು ನಮಗೆ ದುಡ್ಡು ಉಳಿಯುತ್ತೆ ಎನ್ನುವಂತಹ ಭಾವನೆ. ಹಾಗಾದರೆ ಬನ್ನಿ ಅದರಿಂದ ಸರ್ಕಾರ ಏನೇನು ಕ್ರಮವನ್ನು ಕೈಗೊಂಡಿದೆ ಅಂತ ನೋಡೋದಾದರೆ, ಇಲ್ಲಿ ಲಕ್ಷಾಂತರ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡೋದವ್ರದ್ದು ಬೇರೆ, ಅವರಂತರೂ ತೆಗೆದು ಹಾಕ್ತಾರೆ. ಓಕೆ, ಇನ್ನು ಎಲಿಜಿಬಲ್ ಇದ್ದಂಥವರನ್ನು ತೆಗೆದಾಕಿದಾರಲ್ಲ, ಅದಕ್ಕೆ ಕಾರಣ ಏನು ಅಂದರೆ ಸ್ನೇಹಿತರೆ, ಲಕ್ಷಾಂತರ ಫಲಾನುಭವಿಗಳು ಅದರಲ್ಲಿ ಹಿರಿಯ ನಾಗರಿಕರು, ವಯಸ್ಸಾದವರು ತೀರಿ ಹೋಗಿರ್ತಾರೆ. ಆದರೂ ಸಹಿತ ಅವರ ಹೆಸರಿನಲ್ಲಿ ಕುಟುಂಬಸ್ಥರು ಈ ಪಿಂಚಣಿ ಯೋಜನೆಯ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟು, ಯಾರು ಈ ರೀತಿ ಮಾಡ್ತಾ ಇದ್ದೀರಿ, ಪಿಂಚಣಿ ಯೋಜನೆಯ ಲಾಭವನ್ನು ನೀವು ಪಡ್ಕೊಳ್ತಾ ಇದ್ದೀರಿ, ಓಕೆ, ಆದರೆ ನೀವು ಎಲಿಜಿಬಲ್ ಇಲ್ಲವಲ್ಲ, ಸೊ ಮರಣ ಪ್ರಮಾಣ ಪತ್ರವನ್ನು ತೆಗಿಸದೆ ಹಾಗೆ ನೀವು ದುಡ್ಡನ್ನು ಪಡ್ಕೊಳ್ತಾ ಇದ್ದರೆ, ಈಗಾಗಲೇ ನೀವು ಪಡ್ಕೊಂಡಿರ್ತಕ್ಕಂತಹ ದುಡ್ಡನ್ನು ನಾವು ರೀಫಂಡ್ ಮಾಡ್ಕೊಳ್ತೀವಿ, ಅದನ್ನು ರಿಟರ್ನ್ ಪಡ್ಕೊಳ್ತೀವಿ, ಮತ್ತು ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸೊ ಯಾರು ಈ ರೀತಿ ಮಾಡ್ತಾ ಇದ್ದೀರಿ ನೋಡಿ ಸ್ನೇಹಿತರೆ, ಸೊ ಈಗ ನೀವು ಅನ್ಬಹುದು ಇವು ಮರಣ ಪ್ರಮಾಣ ಪತ್ರ ತೆಗಿಸೋದಿಲ್ಲ, ಆದರೆ ದುಡ್ಡು ಬಂದಿರುತ್ತೆ, ಅದನ್ನು ನಾವು ಅಕೌಂಟ್ನಲ್ಲಿರ್ತಕ್ಕಂತಹ ದುಡ್ಡನ್ನು ತೆಗಿಯಲಿಕ್ಕೆ ಆಗೋದಿಲ್ಲ. ಆದರೆ ಇದೆಂಥದ್ದು ಅಂತ ನೀವು ಕೇಳಬಹುದು. ಅಕೌಂಟ್ನಲ್ಲಿರ್ತಕ್ಕಂತಹ ದುಡ್ಡನ್ನು ಫೋನ್ಪೇ ಅಥವಾ ATMನ ಮುಖಾಂತರ ಈ ದುಡ್ಡನ್ನು ವಿಡ್ರಾಲ್ ಮಾಡಿಕೊಂಡು ಬಳಕೆ ಮಾಡ್ಕೊಳ್ತಾ ಇದ್ದಾರಂತೆ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಈ ರೀತಿ ಮಾಡಿದವರ ಜೊತೆಗೆ ಯಾರ ಮೇಲೆ ಅನುಮಾನ ಬರುತ್ತೆ ನೋಡಿ, ಅವರು ಎಲಿಜಿಬಿಲಿಟಿ ಹೊಂದಿರ್ತಾರೆ, ಆದರೆ ಅವರ ಮೇಲೆ ಅನುಮಾನ ಬಂದಿರುತ್ತೆ, ಸರ್ಕಾರಕ್ಕೆ ಕನ್ಫರ್ಮೇಷನ್ ಸಿಕ್ಕಿರೋದಿಲ್ಲ, ಆದರೂ ಸಹಿತ ಅವರನ್ನು ಕೂಡ ತೆಗೆದಾಕ್ತಾ ಇದೆ. ಆದರೆ ಅವ್ರಿಗೆ ಒಂದು ವಿಷಯವನ್ನು ತಿಳಿಸ್ತಾ ಇದೆ, ಓಕೆ ನೀವು ಎಲಿಜಿಬಲ್ ಇದ್ದೀರಿ, ನಿಮ್ಮನ್ನು ನಾವು ತೆಗೆದಾಕಿದ್ರೆ ನೀವು ಒಂದು ಕೆಲಸ ಮಾಡಿ ಅಂತ ಹೇಳ್ತಾ ಇದೆ. ಏನಂತ ಕೇಳೋದಾದರೆ, ನೀವು ಎಲಿಜಿಬಿಲಿಟಿ ಹೊಂದಿದ್ದೆ ಆದರೆ ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಈ ಒಂದು ಪಿಂಚಣಿದ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ, ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ, ಆ ಸರ್ಟಿಫಿಕೇಟನ್ನು ಏನು ಮಾಡಬೇಕು, ನೀವು ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ಕೊಟ್ಟರೆ, ಸಬ್ಮಿಟ್ ಮಾಡಿದ್ರೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅದನ್ನು ಮಾಡಿ ಆವಾಗ ಮಾತ್ರ ನಾವು ದುಡ್ಡನ್ನು ಜಮಾ ಮಾಡಲಿಕ್ಕೆ ಸಾಧ್ಯ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಎಲಿಜಿಬಿಲಿಟಿ ಹೊಂದಿದ್ರೆ ಈ ಕೆಲಸ ಮಾಡಿ ದುಡ್ಡನ್ನು ಪಡ್ಕೊಳ್ಬಹುದು. ಇನ್ನು ಇದನ್ನು ಹೊರತುಪಡಿಸಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರಲಿಲ್ಲ ಅಂದರೆ ಅದನ್ನು ಚಾಲ್ತಿ ಮಾಡ್ಕೊಳ್ಳಿ, ಎಂದಿನಂತೆ ದುಡ್ಡು ಬರುತ್ತೆ. ಯಾಕಂದರೆ ಅಕೌಂಟ್ ಆ್ಯಕ್ಟಿವ್ ಇರೋದಿಲ್ಲ, ಹೀಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇರೋದಿಲ್ಲ. ಅಕೌಂಟ್ ಆ್ಯಕ್ಟಿವ್ ಇಟ್ಟರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂಥದ್ದು. ಇನ್ನು ಏಪ್ರಿಲ್ ಹಾಗೂ ಮೇ ತಿಂಗಳ ಹಣವು ಕೂಡ ಜಮಾ ಆಗ್ತಾ ಇದ್ದು, ಹಿಂದಿನ ಕಂತುಗಳನ್ನು ಸರ್ಕಾರ ಒಂದಾದ ಮೇಲೆ ಒಂದು ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಸೊ ಈಗಾಗಲೇ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. 2200 ಜೊತೆಗೆ ಇನ್ನೂ 2200 ಸುಮಾರು 2 ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ. ಸ್ನೇಹಿತರ, ಬಹುತೇಕ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ರಿ. ಅದರಲ್ಲಿ ವಿಶೇಷವಾಗಿ ಬೆಳಗಾವಿ, ಹಾವೇರಿ, ಅದೇ ರೀತಿಯಾಗಿ ಹಾಸನ, ಕೊಪ್ಪಳ, ಗದಗ, ಬಳ್ಳಾರಿ, ಅದೇ ರೀತಿಯಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಕೊಪ್ಪಳ, ಅದೇ ರೀತಿಯಾಗಿ ಬೀದರ, ಮಂಡ್ಯ, ಅದೇ ರೀತಿಯಾಗಿ ಉಡುಪಿ, ಹಾಸನ, ಕೊಡಗು, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಒಂದು ಪಿಂಚಣಿದಾರರಿಗೆ ಈ ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಸ್ನೇಹಿತರ, ಬಹುತೇಕ ಬಹಳಷ್ಟು ಫಲಾನುಭವಿಗಳು ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ದೀರಿ. ಖಂಡಿತವಾಗ್ಲೂ ಜಮಾ ಆಗತ್ತೆ, ತೊಂದರೆನೇ ಬೇಡ, ತಲೆ ಕೆಡಿಸ್ಕೊಳ್ಳೋದು ಅಂತಹ ಅವಶ್ಯಕತೆನೇ ಬೇಡ.
ಸೊ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗಲಿ. ಇದೀಗ ತಾನೇ ದುಡ್ಡು ರಿಲೀಸ್ ಆಗ್ತಾ ಇದೆ ಅನ್ನುವಂಥದ್ದು. ಬ್ಯಾಂಕ್ ಅಕೌಂಟನ್ನು ಒಂದಿಷ್ಟು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ.